ಇನ್ನು ಡಿ ಕೆ ಶಿ ಬರ್ತ್ಡೇಗೆ ಗಿಫ್ಟ್ ಅನ್ನೋದೆಲ್ಲ ಹರಿದಾಡ್ತಾ ಇತ್ತಪ್ಪ. ಬೆಂಗಳೂರಿನಲ್ಲಿ ಡಿ ಕೆ ಸುರೇಶ್ ಮಾರ್ಮಿಕ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತಾಳಿದವನು ಬಾಳಿಯಾನು, ನಮಗೆ ತಾಳ್ಮೆ ಇದೆ, ನಾವು ಕಾಯ್ತೀವಿ ಅಂತ ಅವ್ರು ಹೇಳ್ತಿರೋದು. ನನಗೂ ನಿಮ್ಮಂತೆಯೇ ನಿರೀಕ್ಷೆ ಇದೆ, ಕಾಯ್ತಿದ್ದೀನಿ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ. ಡಿ ಕೆ ಶಿ ಬರ್ತ್ಡೇಗೆ ಗಿಫ್ಟ್ ಕೊಡ್ತಾರಾ ಸರ್ 15ನೇ ತಾರೀಕಿಗೆ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ, ನೋಡಿ ತಾಳಿದವನು ಬಾಳಿಯಾನ್, ನಮಗೆ ತಾಳ್ಮೆ ಇದೆ, ನಿಮಗೆ ತಾಳ್ಮೆ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ತಾಳ್ಮೆ ಇದೆ, ಕಾಯ್ತೀವಿ, ನೋಡೋಣ ಏನಾಗುತ್ತೆ ಅಂತ. ಜವಾಬ್ದಾರಿಗಳು ನಿಭಾಯಿಸೋದು ಕಷ್ಟ, ಪಟ್ಟದಲ್ಲಿ ನೋಡಬೇಕು ಅನ್ನೋ ಆಸೆ ಇಲ್ಲ. ಒಂದು ಉತ್ತಮವಾದಂಥ ಆಡಳಿತ, ಒಂದು ರಾಜಕೀಯದಲ್ಲಿ ಏನು ಅವರ ಶ್ರಮ ಇದೆ, ಪರಿಶ್ರಮ ಏನು, ಹೋರಾಟ, ಬದುಕು, ಒಂದು ದಿಟ್ಟ ನಿಲುವನ್ನು ಇಟ್ಕೊಂಡು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಲಾಷೆ. ಸರ್, ನಾಯಕತ್ವ ವಿಚಾರದಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ತಣ್ಣಗಿದೆ, ಒಳಗಡೆ ತಣ್ಣಗಿಲ್ಲ ಅಂತ ಅನ್ಸುತ್ತಾ? ನಾವು ಅನ್ಕೋಬೋದ? ಬಾಡಿ ಯಾವಾಗ್ಲೂ ಹೊರಗಡೆ ಕೂಲಾಗಿರುತ್ತೆ, ನಿಮ್ಮ ಬಾಡಿ ಒಳಗಡೆ ಬ್ಲಡ್ಡು ಭಾಳ ಬಿಸಿಯಾಗಿರುತ್ತೆ. ಏನು ಮಾಡೋಕ್ಕಾಗುತ್ತೆ? ಅಲ್ಲಪ್ಪ, ಈಗ ಸ್ವಲ್ಪ ನಿನ್ನ ಬಾಡಿಲೂ ಅಷ್ಟೇನೆ, ನನ್ನ ಬಾಡಿಲೂ ಅಷ್ಟೇನೆ. ಮೇಲ್ಗಡೆ ನೋಡಿದ್ರೆ ಬಾಡಿ ಕೂಲಾಗಿರುತ್ತೆ, ರಕ್ತ ಬಿಸಿಯಾಗಿರುತ್ತೆ. ಒಳಗಡೆ ಬಿಸಿಯಾಗಿದ್ರೇ ರಕ್ತ ಸಂಚಲನ ಆಗೋದು. ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದಾರೆ, ನಾನು ಸ್ವಾಗತವನ್ನು ಮಾಡ್ತೇನೆ. ಸಂತೋಷ. ಅವರು ಶಿವಕುಮಾರ್ ಅವರು 63 ತುಂಬಿ 64ಕ್ಕೆ ದಾಟ್ತಾ ಇದ್ದಾರೆ, ಅದೇ ಶುಭ ಸುದ್ದಿ. ನಾನು ನಿಮಗೆ